ವಿಧಿ ಇಲ್ಲದೆ ಈಗ 2 ಸಿನಿಮಾ ರಿಲೀಸ್ ಇರೋದ್ರಿಂದ ಯಾರು ತೇಜೋವಧೆಗೆ ಇಳಿತೀರೋ, ಯಾರು ವಿಕೃತವಾಗಿ ಡ್ಯಾಮೇಜ್ ಮಾಡಬೇಕು ಅಂತ ಹೇಳ್ತೀರೋ, ನನ್ನ ರಿಲೇಟೆಡ್ ನೆಗೆಟಿವ್ ಯಾವುದೇ ಪೋಸ್ಟ್ ಆದರೂ ಅದು ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ, ಅಂದ್ರೆ ನ್ಯಾಯಾಂಗ ನಿಂದನೆ. ದಯಮಾಡಿ ತಾವು ಝೂಮ್ ಮಾಡಿ ನೋಡಿ. ಹೀರ್ ಇಸ್ ಆರ್ಡರ್ ಶೀಟ್. ಕೋರ್ಟ್ಗೆ ನಾವು ಲಕ್ಷಗಟ್ಟಲೆ ಫೀಸ್ ಪೇ ಮಾಡಿ ನಾನು 2 ಸಿನಿಮಾ ಮುಗಿದ ತನಕ ಪ್ರತಿ ಸಲ ಪೇ ಮಾಡ್ತಾನೆ ಇದ್ದೀನಿ. ಅಂದ್ರೆ ಇಂಜೆಕ್ಷನ್ ಆರ್ಡರ್ ತಂದಿದ್ದೀನಿ, ನಿರ್ಬಂಧ ಆರ್ಡರ್. ಯಾಕೆಂದ್ರೆ ಲಾಸ್ಟ್ ಇಯರ್ ಇಂದ ಗೊತ್ತಲ್ಲ, ಅವತ್ತಿಂದ ನಡ್ಕೊಂಡ್ ಬರ್ತಾನೆ ಇದೆ. ಅವ್ರು ಯಾಕೆ ಹಂಗೆ ಮಾಡ್ತಾ ಇದಾರೆ ಗೊತ್ತಿಲ್ಲ. ಅಂಡ್ ನನಗೇನೋ ಎಫೆಕ್ಟ್ ಆಗಲ್ಲ, ಬಟ್ ಅದಕ್ಕಿಂತ ಹೆಚ್ಚು ದುಡ್ದೆ. ಆದ್ರೆ ಸಮಸ್ಯೆ ಏನಂದ್ರೆ ಸಿನಿಮಾಗಳಿಗೆ ಬಿಸ್ನೆಸ್ಗೆ ಎಫೆಕ್ಟ್ ಆಗಬಾರ್ದು. ಆ ಕಾರಣಕ್ಕೆ ಲಕ್ಷಗಟ್ಟಲೆ ಹಾಕಿ ಹೈಕೋರ್ಟ್ ಇಂದ ಆರ್ಡರ್. ಹಿಯರ್ ಇಸ್ ದ ಆರ್ಡರ್ ಶೀಟ್. ಯಾರಾದ್ರೂ ವೈಯಕ್ತಿಕವಾಗಿ ತೇಜೋವಧೆಗಿದ್ರೆ ಡೆಫಿನೆಟ್ಲಿ ಇಲ್ಲಿ ಯಾರ ಮುಲಾಜಿಗೂ ಹೋಗಲ್ಲ, ಅವ್ರು ಜೈಲಿಗೆ ಹೋಗ್ತಾರೆ. ಇಲ್ಲಾಂದ್ರೆ ನಾನು ಅವ್ರ ಹತ್ರನೇ ದುಡ್ಡು ವಸೂಲು ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ. ಯಾಕಂದ್ರೆ ನೀವು ನನ್ನ ಹೆಸರಲ್ಲಿ ತುಂಬಾ ಅಶ್ಲೀಲವಾಗಿ ಹಾಕಿ ದುಡ್ಡು ಮಾಡ್ಬೋದು ಅಂತ ಹೇಳಿದ್ರೆ, ಅಥವಾ ನನಗೆ ಟ್ರಾಲ್ ಮಾಡಿ ತೀರಾ ಕೆಟ್ಟದಾಗಿ ಮಾಡಿ ಬೇರೆ ಏನೋ ವಿಡಿಯೋ ಸೇರ್ಸ್ ಮಾಡ್ಬೋದು ಅಂದ್ರೆ ನಿಮ್ಮನ್ನ ನ್ಯಾಯದಲ್ಲಿ ಸಲ್ಲಿಸಿ ನಾನೇ ನಿಮ್ಮಂತ ದುಡ್ಡು ವಸೂಲು ಮಾಡಬಾರದು. ಆ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಸರ್, ವೈಯಕ್ತಿಕವಾಗಿ ಯಾರು ಟಾರ್ಗೆಟ್ ಮಾಡ್ತಾರೆ ನಿಮ್ಮನ್ನ? ವೈಯಕ್ತಿಕವಾಗಿ ಅಂದ್ರೆ ಕೆಲವರು ಏನಾಗಿದೆ ಗೊತ್ತಾ, ಫೇಕ್ ಫ್ಯಾನ್ ಪೇಜ್ ಕೆಲವರು ದುಡ್ಡು ಪೇ ಮಾಡ್ತಾರೆ. ಕೆಲವರು ಏನ್ ಗೊತ್ತಾ, ದುಡ್ಡು ಕೊಟ್ಟು ಈ ತರ ಕಾಮೆಂಟ್ ಹಾಕಕ್ಕೆ ಕೊಡ್ತಾರೆ. ಸೊ ಅದು ನಡೀತಾ ಇದೆ. ಇವೆಲ್ಲ ಪೊಲಿಟಿಕ್ಸ್ ಅಲ್ಲಿ ದುಡ್ಡು ಕೊಟ್ಟು ಜನ ಕರ್ಕೊಂಡ್ ಬರ್ದಿತ್ತು. ಹಾಳಾದವ್ರು ಸಿನಿಮಾಗೂ ದುಡ್ಡು ಕೊಟ್ಟು ಕರ್ಸಂಗ ಆಗೋರು. ಈಗ ಕೂಗ್ಸಕ್ಕೆ, ಫೇಸ್ಬುಕ್ ಕಾಮೆಂಟ್ ಹಾಕ್ಸಕ್ಕೆ, ಪೇಡ್ ಕಾಮೆಂಟ್ ಹಾಕಕ್ ಮಾಡ್ತಾರೆ. ಸೊ ಇದರಿಂದ ನನಗೆ ಏನೂ ಆಗಲ್ಲ. ಇನ್ಫ್ಯಾಕ್ಟ್ ನನ್ನ ಪ್ರೊಫೈಲ್ ಇನ್ನೂ ಬಿಲ್ಡ್ ಆಗ್ತಾ ಹೋಗುತ್ತೆ. ಅಂದ್ರೆ ಅಷ್ಟೆಲ್ಲ ಹೇಳಿದ್ರು ನೋಡಿ, ಅಮೆರಿಕ ಅಕ್ಕ ಸಮ್ಮೇಳನಾಗ ಹೋಗಿ ಬಂದೆ, ಏನ್ ಎಫೆಕ್ಟ್ ಆಯ್ತು? ಹೈಯೆಸ್ಟ್ ಪೇಮೆಂಟ್ ತಗೊಂಡೆ DKD. ಇಲ್ಲಿವರೆಗೆ ಯಾರು ತಗೊಳ್ಳ, ದೊಡ್ಡ ಪೇಮೆಂಟ್ ನನಗೆ ಕೊಟ್ಟರು. ಇನ್ನೇನ್ ಸರ್ ಕೊಡೋ, ಇನ್ನೇನ್ ಡ್ಯಾಮೇಜ್ ಮಾಡಕತ್ತೆ? ನನಗೇನೂ ಆಗಿಲ್ಲ. ಬಟ್ ಸಿನಿಮಾ ನನ್ಗೆ ಯಾವ್ದಕ್ಕೂ ಮಾರ್ಬೇಕು ಅಂದಾಗ ತೀರಾ ವ್ಯಕ್ತಿಗತವಾಗಿ ಅಂದ್ರೆ ನೀವು ಸಿನಿಮಾ ನಿಮ್ ಇಷ್ಟ ಬಂದಂಗೆ ಮಾಡಿ, ನಿಮ್ ಸಿನಿಮಾ ನೋಡಿ ಹಕ್ಕಿರುತ್ತೆ. ಬಟ್ ವೈಯಕ್ತಿಕ ತೇಜೋವಧೆಗೆ ಯಾರು ನನ್ನ ರಿಲೇಟೆಡ್ ಯೂಟ್ಯೂಬ್ ಅಲ್ಲಿ ತೀರಾ ಅಶ್ಲೀಲವಾಗಿ ಹಾಕೋದು, ಚಾನಲ್ ಯಾವುದೇ ಮಾಡಿದ್ರೆ ಕೋರ್ಟ್ ಆರ್ಡರ್ ತಂದಿದ್ದೀನಿ. ಸರ್, ನಿಮ್ ಪ್ರಕಾರ ಯಾರು ಮಾಡ್ತಿದಾರ? ನನ್ನ ಪ್ರಕಾರ ಅಲ್ಲ, ನಿಮ್ ಪ್ರಕಾರ ನಿಮ್ಗೆ ಹೇಳಿ ಸರ್. ಅದೇ ಯಾರು ಫ್ಯಾನ್ ಪೇಜ್ ಮಾಡ್ತಾರೆ? ನೀವು ಕೇವಿಟ್ ತಂದಿದ್ದೀರಾ ಅಂದ್ರೆ ಯಾರ ಮೇಲಾದ್ರೂ ಪ್ರೂಫ್ ಇಟ್ಕೊಂಡು, ಇದು ಇಂಜೆಕ್ಷನ್ ತಂದಿರ ಅಂದ್ರೆ ನೀವು ಪ್ರೂಫ್ ಇಲ್ಲದೆ ತರಕ್ಕಾಗಲ್ಲ. ಪ್ರೂಫ್ ಇದೆ ಅಂದ್ಮೇಲೆ ನಮ್ಗೆ ಹೇಳ್ಬೋದಲ್ಲ. ನೀವು ಕೇಳೋದಕ್ಕೆ ವಿತೌಟ್ ಪ್ರೂಫ್ ನಾವು ಹಾಕಕ್ಕಾಗಲ್ಲ. ನಿಮ್ ಮಾತು ನ್ಯಾಯ ಇದೆ. ಒಂದ್ ಮಾತು, ಪ್ರೂಫ್ ಇಲ್ಲದೆ ಹಾಕಕ್, ಈ ಪ್ರೂಫ್ ನಾನೀಗ ಅಟ್ಲೀಸ್ಟ್ ಟೆಲಿಕಾಸ್ಟ್ ಮಾಡಿ ನೀವೆಲ್ಲ ನೋಡಕ್ಕಾಗುತ್ತೆ ಸರ್? ನೀವೆಲ್ಲ ಹಾಕಕ್ಕಾಗುತ್ತೆ? ಚಾನಲ್ ತೀವ್ರ ಮುಜುಗರ ಆಗುತ್ತೆ ನಿಮ್ ಚಾನಲ್ಗೆ. ಅಷ್ಟು ವಿಕೃತವಾಗಿ ಎಡಿಟ್ ಮಾಡ್ಬಿಟ್ಟವ್ರೆ. ಒಂದು. ಎರಡನೇದು, ಯಾರು ಇಂಜೆಕ್ಷನ್ ಕೊಡಕ್ಕೂ ಮುಂಚೆ, ಮೀನ್ಸ್ ಕೋರ್ಟ್ ಜಡ್ಜ್ ಕೊಡಕ್ಕೂ ಮುಂಚೆ ಎಲ್ಲಾ ಸೂಕ್ಷ್ಮಗಳನ್ನ ಅವಲೋಕಿಸ್ತಾರಲ್ಲ, ಯಾವ್ದೇ ಕಾರಣಕ್ಕೆ ಯಾರಾದ್ರೂ ನೆಕ್ಸ್ಟ್ ಮಾಡಿದ್ರೆ, ಸೀರಿಯಸ್ ಆಗಿ ಹೇಳ್ತಾ ಇದೀನಿ, ದುಡ್ಡು ಇರೋರು ಮಾಡಿದ್ರಂತೂ ಅವ್ರ ಹಿನ್ನೆಲೆ ಪ್ರತಿಯೊಬ್ರು ಒಳಗಾಕ್ಸ್ಬಿಡ್ತೀನಿ. ನನಗೆ ತೊಂದರೆ ಮಾಡಬೇಡಿ. ನಿಮ್ ದಾರಿ ಏನಿದೆ ನೀವು ನೋಡ್ಕೊಂಡು. ನನಗೆ ಸಿನಿಮಾ ಇಂಪಾರ್ಟೆಂಟ್. ನಾನು ಕೋಟಿ ಗಟ್ಟಲೆ ಹಾಕ್ಬಿಟ್ಟಿದ್ದೀನಿ. ನಾನು ವಾಪಸ್ ಹೋಗಕ್ಕೆ ಮುಂಚೆ ಆರಾಮಾಗಿ ನೆಮ್ಮದಿಯಾಗಿ ಇರೋದೆಲ್ಲ ತೀರಿಸ್ಕೊಂಡು ಸಾಲ ತೀರ್ಸ್ಕೊಂಡು ಹೋಗ್ಬೇಕು ಅಂತ ಆಸೆ. ಸೊ ಹಿಂಗಿದ್ದಾಗ ವೈಯಕ್ತಿಕವಾಗಿ ಹೇಳಿದ್ರೆ ಅದು ಚೆನ್ನಾಗಿರಲ್ಲ. ನಾವೇನ್ ಮಾಡ್ಬೇಕು, ಕೋರ್ಟ್ ಆರ್ಡರ್ ತಂದಿದೀವಿ. ನನಗೆ ನೋಡಿ, ಒಂದಲ್ಲ 40 ಪೇಜಿನ ಆರ್ಡರ್ ಇದೆ. ಸೊ ಎಲ್ಲದ್ರಲ್ಲೂ ಅಷ್ಟೇ, ಪ್ರತಿಯೊಂದು ಕೋರ್ಟ್ ಆರ್ಡರ್ ಇದೆ, ಎಲ್ಲವೂ ಇದೆ. ತಂದಿರೋ ಉದ್ದೇಶ ಏನು ಅಂತ ಹೇಳಿದ್ರೆ, ತೇಜೋವಧೆಗಿಳಿಯವರು ಇಂಜೆಕ್ಷನ್ ತರಿಸೋ ಉದ್ದೇಶ ಏನಂದ್ರೆ, ಬಹುಶಃ MLA ಅಥವಾ ಮಿನಿಸ್ಟರ್ಗಳು ನೀವು ನೋಡ್ತಿರ್ತಾರೆ, ಇಲ್ಲಿ ಕೋರ್ಟಿಂದ ಆರ್ಡರ್ ತಂದಿದ್ದಾರೆ ಅಂತ ನಿರ್ಬಂಧ. ಉದ್ದೇಶ ಇದಲ್ಲ. ಯಾವುದೇ ತರ ತೇಜೋವಧೆ ಆದ್ರೆ ಅದನ್ನ ಆಗದೆ ಇರೋದಕ್ಕೋಸ್ಕರ ನಾನು ತಂದಿರುವಂತದ್ದು. ಯಾಕೆಂದ್ರೆ ಇವ್ರು ಯಾವ್ದು ಹೆಂಗ್ ಬೇಕಾದ್ರೆ ಇತ್ತೀಚೆಗೆ ನೋಡ್ತಿಲ್ಲ, ನೋಡಲ್ಲ ಮಾಡಲ್ಲ ವಿಷಯ ಏನು ಅಂತ ತಿಳ್ಕೊಳ್ಳ, ಸಡನ್ ಆಗಿ ಹಾಕ್ಬಿಡೋದು ನ್ಯೂಸ್. ಈ ಮಾಧ್ಯಮ ಏನ್ ಮಾಡ್ತಾ ಇದ್ರೆ, ಕೆಲವರು ಹೇಳೋ ಬರದಲ್ಲಿ ಡ್ಯಾಮೇಜ್ ಹಿಡಿದು ಬಿಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನು ತಗೊಂಡ್ಬರ್ಬೇಕಾಗಿ ಬಂತು. ಆಮೇಲೆ ಸಿನಿಮಾ ರಿಲೀಸ್ ಸಮಯದಲ್ಲಿ ಯಾವ ಸಮಸ್ಯೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಅಧಿಕೃತವಾಗಿ ಸರ್. ಓಕೆ, ಇವಾಗೆಲ್ಲ ಓಕೆ. ಯಾವ ಹೀರೋ ಹೆಸರನ್ನ ಫ್ಯಾನ್ಸ್ ನಿಮಗೆ ಮೆಸೇಜ್ ಮಾಡ್ತಾ ಇರೋದು, ನಮಗೆ ಅದೊಂದು ಕ್ಲಾರಿಟಿ ಕೊಟ್ಬಿಡಿ. ಯಾಕಂದ್ರೆ ಇಂಥವ್ರು ಮಾಡ್ತಾರೆ, ಓಕೆ, ಬಟ್ ಯಾರು? ಕರೆಕ್ಟ್ ಆಗಿ ಹೇಳ್ತೀನಿ, ನೀವು ಪ್ರಶ್ನೆ ಕರೆಕ್ಟ್ ಆಗಿದೆ. ನಾನು ತುಂಬಾ ಗೌರವಿಸುವಂತ, ನಾನು ತುಂಬಾ ಪ್ರೀತಿಸುವಂತ ದರ್ಶನ್ ಸರ್ ಫ್ಯಾನ್ಸ್ ಕೆಲವರು ಫೇಕ್ ಪೇಜ್ ಇಟ್ಕೊಂಡ್ರವರು. ದರ್ಶನ್ ಸರ್ ಅಲ್ಲ, ಅವ್ರ ಟೀಮ್ ಅವರು ಅಲ್ಲ, ಅವರ ಹೆಸರಲ್ಲಿ ಕೆಲವು ಫೇಕ್ ಪೇಜ್ ಯಾರು ಮಾಡ್ಕೊಂಡಿದ್ರೆ ಆ ಯೋಗ್ಯರು ಅದು ಮಾಡ್ತಾ ಇದ್ದಾರೆ. ಯಾರೆಲ್ಲ ಮಾಡ್ತಾ ಇದೆ, ನಾನು ಹೇಳಿದ್ದವ್ರಿಗೆ ನೆಟ್ಟಿಗೆ ಸರಿಯಾಗಿ ಇದ್ ಮಾಡಕ್ಕೆ ಬರಲ್ಲ ಅಂತೇನೋ ಹೇಳಿದ್ದೆ. ಅದನ್ನ ಇಟ್ಕೊಂಡು 1 ವರ್ಷದಿಂದ ಮಾಡ್ಕೊಂಡಿದ್ದಾರೆ, ಇನ್ನೂ ಆಗ್ತಾನೆ ಇದಾವೆ. ನಾನು ಹೇಳೋದಿಷ್ಟೇ, ಇಂಜೆಕ್ಷನ್ ಆರ್ಡರ್ ತಂದಿದ್ದೀನಿ. ಡೈರೆಕ್ಟ್ ಯಾರು ಮಾಡಿರ್ತೀರ ಅವ್ರಿಗೆ ಡೈರೆಕ್ಟ್ ಪೊಲೀಸ್ ನೋಟಿಸ್ ಹೋಗುತ್ತೆ. ನಿಮ್ಮ ಅಕೌಂಟ್ ಯಾರು ಮಾಡ್ತೀರೋ ಅವ್ರಿಗೆ ನೋಟಿಸ್ ಹೋಗುತ್ತೆ, ನೀವು ಅರೆಸ್ಟ್ ಆಗ್ತೀವಿ. ಈಗ ಆಲ್ರೆಡಿ 6 ಜನ ಆಗಿದ್ದಾರೆ. ಆ ವಿಡಿಯೋಗಳು ನೋಡ್ತೀರಾ? ಯಾರು ಆಗಿದ್ದಾರೆ ಕ್ಷಮೆ ಕೇಳಿ ನೋಡ್ತೀರಾ? ಕೆಲವರು ಹೋಗಿ ತಪ್ಪಾಗೋಯ್ತು ಸರ್, ನಾವು ತುಂಬಾ ತಪ್ಪು ಮಾಡ್ಬಿಟ್ಟು ನಿಮ್ಮ ಚಾನಲ್, ದಯವಿಟ್ಟು ನಿಮ್ಗೆಲ್ಲ ಇದ್ ಮಾಡಿದ್ವಿ ಸರ್, ನಿಮ್ ಸಿನಿಮಾ ಎಲ್ಲ ನೋಡಿದ್ವಿ, ಹಿಂಗ್ ಮಾಡ್ಬಿಟ್ವಿ ಸರ್. ಒಂದಲ್ಲ 100 ತೋರಿಸ್ತೀನಿ ಸರ್. ದಯಮಾಡಿ ನಿಮ್ಮನ್ನ ಎಲ್ಲರನ್ನೂ ಕ್ಷಮೆ ಕೇಳ್ತೀನಿ. ನಿಮ್ಮನ್ನ ನನ್ನ ಅಂದ್ರೆ ತೇಜೋವಧೆಗೆ ಯಾವುದೇ ತರ ಡ್ಯಾಮೇಜ್ ಆದ್ರೆ ಅದಕ್ಕಷ್ಟೇ ನಿರ್ಬಂಧ. ನಿಮ್ಮನ್ನ ಡ್ಯಾಮೇಜ್ ಮಾಡಿ ಆಗ್ಬೇಕು. ಈಗ ಒಂದು ಸಾಂಗ್ ರಿಲೀಸ್ ಆಗಿದೆ, ಅದಕ್ಕೇನೋ ಡ್ಯಾಮೇಜ್ ವೈಯಕ್ತಿಕವಾಗಿ ಏನೋ ಮಾಡಿದ್ರೆ ಅಂತದಕ್ಕಷ್ಟೇ ನಿರ್ಬಂಧ. ನಿಮ್ಮ ಮೇಲೆ ನಿರ್ಬಂಧ ಹಾಕ್ಸಿ ನಾವ್ ಏನ್ ಮಾಡೋಣ ಸರ್? ನಿಮ್ಮಿಂದ ಅನ್ನ ತಿಂತಾ ಇದ್ದೇವೆ ಅಂದಾಗ ಅವ್ನು ಯಾವ ಕಲಾವಿದ ಅಷ್ಟೇ. ಏನ್ರಿ ಮೀಡಿಯಾ ಅಂದ್ರೆ ನಾನು ಅದೇ ಹೇಳೋದು, ಮೀಡಿಯಾ ನನ್ನ ಕಿರೀಟಕ್ಕೆ ಸಮಾನ. ಯಾಕೆಂದ್ರೆ ನಿಮ್ಮಿಂದ ನಾವು ಅನ್ನ ತಿಂತೀವಿ. ಯಾರೇ ಹೇಳಿದ್ರು ಅಷ್ಟೇ, ಈ ಮಾತು ನಾನು ಹೇಳ್ತೀನಿ. ಅಂತ ಕಿರೀಟನ ವಿಧಿ ಇಲ್ಲದೆ ಇಂಜೆಕ್ಷನ್ ತಂದೋದಕ್ಕೆ ಕ್ಷಮಿಸ್ಬಿಡಿ. ಥ್ಯಾಂಕ್ ಯು.